Hello all, welcome back to our channel Rakesh and Co is me, his wife. ಇವತ್ತು ಸಂಡೇ ಅರ್ಲಿ ಮಾರ್ನಿಂಗ್ ಎದ್ದು ಸರಿ ಲಾಲ್ಬಾಗ್ ಹೋಗೋಣ, ವಾಕ್ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ಸೊ ಆನ್ ದ ವೇ ಹೋಗ್ತಾ ಪ್ಲಾನ್ ಮಾಡ್ತಿದ್ವಿ ಏನೇನ್ ಮಾಡ್ಬೇಕು ಅಂದ್ಬಿಟ್ಟು. ಸೊ ಈ ಲಾಲ್ಬಾಗ್ ನಮ್ಮ ಹತ್ರ ಇರೋದ್ರಿಂದ ಯೂಶಲಿ ಬೇಗ ಹೋಗ್ಬಿಡ್ತೀವಿ. ಸೊ ಲಾಲ್ಬಾಗ್ಗೆ ಹೋಗಿ ಸ್ವಲ್ಪ ವಾಕ್ ಎಲ್ಲ ಮಾಡ್ಕೊಂಡು ಬರ್ತಾ ಆನ್ ದ ವೇ ತಿಂಡಿ ಎಲ್ಲ ತಿನ್ಕೊಂಡು ಬೇಗ ಬಂದು ತಶ್ಮಿತನ ಎಬ್ಬರಿಸ್ಕೊಂಡು ಬಾಲ್ಭವನ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಇವತ್ತು. ಅದಕ್ಕೋಸ್ಕರ ಬೇಗ ಎದ್ದು ಬೇಗ ನಾವು ಲಾಲ್ಬಾಗ್ಗೆಲ್ಲ ಬಂದ್ವಿ. ಯೂಶಲಿ ನಾವ್ ಇಲ್ಲಿ ಬರೋದು ಸ್ವಲ್ಪ ವಾಕ್ ಮಾಡ್ಕೊಂಡು ಓಡಾಡ್ಕೊಂಡು ತಿಂಡಿ ತಿನ್ಕೊಂಡು ಹೊರಗಡೆ ಹೋಗೋಣ ಅಂತ. ಬಟ್ ನಮ್ ಸರ್ಪ್ರೈಸ್ಗೆ ಲಾಲ್ಬಾಗ್ಗೆ ಬಂದಿದ ತಕ್ಷಣ ಮಾವು ಮೇಳ ನಡೀತಾ ಇತ್ತು. ಸೊ ಮಾವಿನ ಮೇಳ ನೋಡಿ ನಮ್ಗೆ ಶಾಕ್ ಆಯ್ತು. ಶಾಕ್ ಇನ್ ದ ಸೆನ್ಸ್, ಅಯ್ಯೋ ನಮ್ಗೆ ಇದು ಗೊತ್ತೇ ಇರ್ಲಿಲ್ವಲ್ಲ ಮಾವಿನ ಮೇಳ ನಡೀತಾ ಇದೆ ಅನ್ಬಿಟ್ಟು ಅಂತ ಅನ್ಸ್ತಿತ್ತು. ಬಟ್ ಸ್ಟಿಲ್ ಮಾವಿನ ಮೇಳ ನಡೀತಿತ್ತು. ಸೊ ಎಲ್ಲ ಸ್ಟಾಲ್ಸ್ ನೋಡೋಣ ಅನ್ಬಿಟ್ಟು ಹೊರಟ್ವಿ. ಸೊ ಎಲ್ಲ ಸ್ಟಾಲ್ಸ್ ಒಂದ್ಸತಿ ಅಂದ್ರೆ ಲೆಫ್ಟ್ ಅಲ್ಲಿ ಇರೋ ಸ್ಟಾಲ್ಸ್ನೆಲ್ಲ ಒಂದ್ಸತಿ ನೋಡ್ಕೊಂಡು ಹೋದ್ವಿ. ವೆರೈಟಿ ಆಫ್ ಮ್ಯಾಂಗೋಸ್, ಜಾಕ್ ಫ್ರೂಟ್ಸ್, ಆಮೇಲೆ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆ ತರದೆಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಸೊ ಅದನ್ನೆಲ್ಲ ನೋಡ್ಕೊಂಡು we were just talking. ಬಟ್ ನಮ್ಗೆ ಇಲ್ಲಿ ಮಾವಿನ ಮೇಳ ಇದೆ ಅನ್ನೋದೇ ಗೊತ್ತಾಗಿಲ್ಲ. ಅದಕ್ಕೋಸ್ಕರ ನಾವು ಪ್ರೀವಿಯಸ್ ಡೇನ ಒಂದು 5 kilos ಮ್ಯಾಂಗೋಸ್ ತಂದು ಇಟ್ಕೊಂಡ್ಬಿಟ್ಟಿದ್ವಿ. ಸೊ ಮಾವಿನಕಾಯಿ ಏನ್ ತಗೊಳ್ಳೋ ಪ್ಲಾನ್ ಇರ್ಲಿಲ್ಲ ನಮ್ಗೆ, ಅಂದ್ರೆ ಮಾವಿನ ಹಣ್ಣೇನ್ ತಗೊಳ್ಳೋ ಪ್ಲಾನ್ ಇರ್ಲಿಲ್ಲ. ಜಾಕ್ ಫ್ರೂಟ್ ಕೂಡ ಯಾರ ಮನೇಲಿ ಅಂತ ಫ್ಯಾನ್ಸ್ ಇಲ್ಲ. ಸೊ ಜಾಕ್ ಫ್ರೂಟ್ ಕೂಡ ನಾವೇನು ಪರ್ಚೇಸ್ ಮಾಡ್ಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ವಾಕ್ ಎಲ್ಲ ಮುಗಿಸ್ಕೊಂಡು ಮತ್ತೆ ರೈಟ್ ಸೈಡ್ ಸ್ಟಾಲ್ಸ್ ನ ನೋಡ್ಕೊಂಡು ಬರೋಣ ಅಂತ ಬರ್ತಾ ಜಾಕ್ ಫ್ರೂಟ್, ಜಾಮು, ಅದು ಇದು ಎಲ್ಲ ತಂದ್ವಿ. ಅದಕ್ಕೆ ರಾಕೇಶ್ ಹೇಳ್ತದ, ವಾಕಿಂಗ್ ಬಂದಿದ್ದ ನೀನು ಶಾಪಿಂಗ್ ಬಂದಿರೋದಮ್ಮ ಅಂತ ಕೇಳ್ತಾ ಇದ್ರು. ಶಾಪ್ ಮಾಡಿದ್ದೆ ನಾನು ಅವ್ರಿಗೋಸ್ಕರ. ಅಪ್ಪ ಮಗಳಿಗೆ ಏನಾದ್ರೂ ಒಂದು ತಿಂಡಿ ಇರ್ಲೇಬೇಕು, ಅದಕ್ಕೋಸ್ಕರ ಹೇಳ್ತಾ ಇದೀನಿ. ನಿಮ್ಗೋಸ್ಕರನೇ ನಾನು ಶಾಪ್ ಮಾಡಿರೋದು ಇಷ್ಟೆಲ್ಲ ಅಂದ್ಬಿಟ್ಟು ಹೇಳ್ತಾ ಇದೀನಿ. ನಾವ್ ಏನೇನ್ ತಗೊಂಡ್ವಿ ಅಂತ ಹೇಳ್ತೀನಿ ನಾನು. ಜಾಕ್ ಫ್ರೂಟ್ ಚಿಪ್ಸ್ ಅಂತೆ ಅದು. ಸೊ ಹೋಮ್ ಮೇಡ್ ಜಾಕ್ ಫ್ರೂಟ್ ಚಿಪ್ಸ್ ಅನ್ನು ನಾನು ಯಾವತ್ತೂ ಟೇಸ್ಟ್ ಮಾಡಿರ್ಲಿಲ್ಲ. ಸೊ ನೋಡೋಣ ಅಂತ ತಗೊಂಡ್ವಿ. ಆಮೇಲೆ ಆರ್ಗ್ಯಾನಿಕ್ ಬೆಲ್ಲ, ಅದು 1/2 kg ತಗೊಂಡಿದ್ದೆ. ಸೊ ನೇರ್ಲೆಂಡ್ 1/2 kg ತಗೊಂಡಿದ್ದೆ, ವಿಚ್ ಇಸ್ ಮೈ ಫೇವ್ರೆಟ್. ನಂಗೆ ಅದೊಂದು ಇಷ್ಟ, ಇಲ್ಲ ಎಲ್ಲ ಏನ್ ತಗೊಂಡಿದ್ದೀನಿ ಅವ್ರಿಗೆ ಇಷ್ಟ ಅದು. ಸೊ ಅದಾದ್ಮೇಲೆ ನಾವು ಹೋಮ್ ಮೇಡ್ ಪೈನಾಪಲ್ ಜಾಮ್ ಅನ್ಸುತ್ತೆ, ಅದು ಒಂದು 100 grams ಬಾಟಲ್ ಅದು ತಗೊಂಡ್ವಿ. ತಿನ್ನಕ್ಕೆ ಆಗತ್ತೆ ಅಂದ್ಬಿಟ್ಟು ಸೊ ಅಷ್ಟೆಲ್ಲ ತಗೊಂಡು ಮನೆಗ್ ಬೇಗ ಬಂದು ರೆಡಿ ಆಗ್ಬಿಟ್ಟು ತಶ್ಮಿತನ ಕರ್ಕೊಂಡು ವಿ ಸ್ಟಾರ್ಟೆಡ್ ಟು ಬಾಲ್ ಭವನ್. ಸೊ ನೈಟ್ ಎಲ್ಲ ಒಂದ್ ಮೂವಿ ನೋಡಿ ಮಲಗಿದ್ವಿ, ಲೇಟ್ ಆಗಿತ್ತು. ಸೊ ತಶ್ಮಿತನ ಬೇಗ ಎಬ್ಬರಿಸ್ಕೊಂಡು 10:30 ಓಪನ್ ಆಗಷ್ಟಲ್ಲಿ ಅಲ್ಲಿದ್ರೆ ರಶ್ ಅಲ್ಲಿ ಸಿಕ್ಕಾಕೊಳ್ಳಲ್ಲ ಅಂತ ಹೊರಟ್ಬಿಟ್ವಿ. ಸೊ ಅಲ್ಲಿ ಹೋದ್ರೆ ನಾವ್ ಅನ್ಕೊಂಡಂಗೆ ಕ್ರೌಡ್ ಅಂತ ಕ್ರೌಡ್ ಇರ್ಲಿಲ್ಲ. ಸೊ 10:30ಗೆ ಅದು ಓಪನ್ ಆಗುತ್ತೆ ಬಾಲ್ ಭವನ್, ಅಂದ್ರೆ ಪ್ಲೇ ಏರಿಯಾ ಕಬ್ಬನ್ ಪಾರ್ಕ್ ಅಲ್ಲಿ ಏನಿದೆ ಅಲ್ಲಿ. ಸೊ ನಾವೇನ್ ಮಾಡಿದ್ವಿ, ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ವಿ ಟುಕ್ ಕಾಂಬೋ ಟಿಕೆಟ್ಸ್, ಅಂದ್ರೆ ಎಂಟ್ರೆನ್ಸ್, ಟಾಯ್ ಟ್ರೈನು, ಬೋಟಿಂಗ್ 3 ಸೇರಿ 80 rupees. ಸೊ ತಶ್ಮಿತನ್ಗೆ ಮತ್ತೆ ನಂದು ಫ್ರೆಂಡ್ ಮಗಳೊಬ್ಳು, ಅವಳು 1.5 years. ಸೊ ಅವ್ರಿಬ್ಬರಿಗೂ ಟಿಕೆಟ್ ಇರ್ಲಿಲ್ಲ. ಸೊ ಇಟ್ ಈಸ್ 3 ಅಲ್ಲ ಎಷ್ಟು ಅಡಲ್ಟ್ಸ್, ನಾವು 4 adults. ಸೊ 2 kids. ಸೊ ಇವರಿಬ್ಬರಿಗೂ ಟಿಕೆಟ್ಸ್ ತಗೊಳ್ಳೋ ಅವಶ್ಯಕತೆ ಇರ್ಲಿಲ್ಲ ನಮ್ಗೆ. ಸೊ ನಾವು 4 ಜನಕ್ಕೆ ಕಾಂಬೋ ಅಂತ ಟಿಕೆಟ್ಸ್ ತಗೊಂಡ್ವಿ. ಬೇರೆ ಏನಿದೆ ಅಲ್ಲಿ ಒಳಗಡೆ, ಡ್ರ್ಯಾಗನ್ ಅಂತೆ, ಮತ್ತೆ ಅದು ಏನೇನೋ ಆಟೋದೆಲ್ಲ ಇದೆ, ಪಾರ್ಕ್ ಎಂಟ್ರೆನ್ಸ್ ಅಂತೆ, ಅದೆಲ್ಲ ಅಲ್ಲೇ ಇನ್ಸ್ಟೆಂಟ್ ಆಫ್ ಟಿಕೆಟ್ ತಗೋಬಹುದು. ಬಟ್ ಎಂಟ್ರೆನ್ಸ್ ಅಲ್ಲಿ ಮಾತ್ರ ನಾವು 3 ಕಾಂಬೋ ಟಿಕೆಟ್ ಸಿಗತ್ತೆ. ಎಂಟ್ರೆನ್ಸ್, ಟಾಯ್ ಟ್ರೈನ್ ಅಂಡ್ ಬೋಟಿಂಗ್, ಈ 3ನ ತಗೊಂಡ್ವಿ. ಸೊ ಟಾಯ್ ಟ್ರೈನ್ ನೋಡಿ ಎಕ್ಸೈಟ್ಮೆಂಟ್. ನಾನು ಇದೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಬಿಕಾಸ್ ಆಫ್ ಮೈ ಡಾಟರ್. ಸೊ ನಂಗೂ ಖುಷಿ ಆಯ್ತು ಇದನ್ನೆಲ್ಲ ನೋಡ್ಬಿಟ್ಟು. ಸೊ ನಾವ್ ಹತ್ತಿದ್ವಿ. ಇನ್ನೊಂದೇನಂದ್ರೆ ನನ್ನ ಮಗಳು ನಮಗಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ ಫ್ಯಾಮಿಲಿ ಜೊತೆ ಇರ್ತಾಳೆ. ಅದು ನನ್ನ ಫ್ರೆಂಡ್ ಫ್ಯಾಮಿಲಿ. ಸೊ ನಾನು ಯಾವಾಗ್ಲೂ ನನ್ನ ಫ್ರೆಂಡ್ ರೇಗಿಸ್ತಾ ಇರ್ತೀನಿ, ನಮ್ಮ ಮಕ್ಕಳು ನಿನ್ಗೆ 2 ಮಕ್ಕಳು, ಒಂದು 5 ವರ್ಷ, ಒಂದು 1.5 ವರ್ಷನ ಅಂತ ಕೇಳ್ತಿರ್ತೀನಿ. ಸೊ ಅವಳು ನಮ್ ಜೊತೆ ಇರಲ್ಲ, ಅವ್ರ ಜೊತೆ ತುಂಬಾ ಇರ್ತಾಳೆ. ಅದಕ್ಕೋಸ್ಕರ ಅವ್ರು ಇದ್ರೆ ಆಕ್ಚುಲಿ ನಮ್ದೇನ್ ಪ್ಲಾನ್ ಅಲ್ಲ, ಅವ್ರು ಹೇಳೋದು ತಶ್ಮಿತನ್ ಕರ್ಕೊಂಡು ಹೋಗೋಣ ಮನಸ್ಸು ಹೊರಗಡೆ, ಮಗು ಜೊತೆ ಆಡ್ಕೊಂಡು ಚೆನ್ನಾಗಿರ್ತಾಳೆ, ಖುಷಿಯಾಗಿರ್ತಾಳೆ ಅಂತ. ಓಕೆ ಆಯ್ತು ನಡಿ ಹೋಗೋಣ ಅಂತ ಹೊರಟಿದ್ದು ನಾವು. ಅವ್ರದೇ ಪ್ಲಾನ್ ಆಕ್ಚುಲಿ ಇದು, ನಮ್ದು ಪ್ಲಾನ್ ಏನಲ್ಲ. ಬಿಕಾಸ್ ದೇ ವಾಂಟ್ ಬೋತ್ ದಿ ಕಿಡ್ಸ್ ಟು ಬಿ ಹ್ಯಾಪಿ ಅನ್ನೋ ತರ. ಸೊ ನಾವು ಓಕೆ ನಮ್ಗೆ ಯಾರು ಪಾರ್ಟ್ನರ್ ಸಿಕ್ಕಿದಾರಲ್ಲ ಹೋಗೋಣ ಅಂತ ಹೊರಟ್ಬಿಟ್ಟು.
ಸೊ ಫಸ್ಟ್ ನಾವು ಟಾಯ್ ಟ್ರೈನ್ ಎಲ್ಲ ಆಡಿದ್ವಿ. ಎಲ್ಲ ಆದ್ಮೇಲೆ ಬೋಟಿಂಗ್ ಹತ್ರ ತುಂಬಾ ರಶ್ ಆಗ್ಬಿಡತ್ತೆ, ಯಾಕಂದ್ರೆ ತುಂಬಾ ಜನ ಬರ್ತಾ ಇರೋದನ್ನ ನೋಡ್ಬಿಟ್ಟು ನಾವೇನ್ ಮಾಡಿದ್ವಿ, ನೆಕ್ಸ್ಟ್ ನಾವು ಬೋಟಿಂಗ್ ಮುಗಿಸ್ಕೊಂಡ್ಬಿಡೋಣ, ಆಮೇಲೆ ಪಾರ್ಕು, ಡ್ರ್ಯಾಗನ್, ಟ್ರಾಂಪುಲಿನ್ ಅವೆಲ್ಲ ಆಟ ಆಡ್ಸೋದಕ್ಕೆ ನಮ್ಗೆ ಸರಿ ಆಗತ್ತೆ, ಫಸ್ಟ್ ಬೋಟಿಂಗ್ ಹೋಗ್ಬಿಡೋಣ ಅಂತ ನಾವು ಟಾಯ್ ಟ್ರೈನ್ ಸೆಕ್ಷನ್ ಇಂದ ಬೋಟಿಂಗ್ ಸೆಕ್ಷನ್ 2 ಡಿಫ್ರೆಂಟ್ ಎಂಡ್ಸ್ ಅದು. ಸೊ ಇವಂದು ಪರವಾಗಿಲ್ಲ ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು ವಿ ಸ್ಟಾರ್ಟೆಡ್ ವಾಕಿಂಗ್ ಟುವರ್ಡ್ಸ್ ದ ಬೋಟಿಂಗ್ ಸೆಕ್ಷನ್. ಸೊ ಬೋಟಿಂಗ್ ಸೆಕ್ಷನ್ಗೆ ನೀಟಾಗಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಹಾಕಿದ್ದಾರೆ, ದ ವೇ ಟು ಬೋಟಿಂಗ್ ಅದೆಲ್ಲ ನೀಟಾಗಿದೆ. ಅಂಡ್ ಬಿಕಾಸ್ ಇಟ್ಸ್ ಅರ್ಲಿ ಮಾರ್ನಿಂಗ್ ಅಂಡ್ ಫಸ್ಟ್ ಬ್ಯಾಚ್ ನಾವು ಎಂಟರ್ ಆಗಿರೋದ್ರಿಂದ ಏನು ದೇರ್ ವಾಸ್ ನಥಿಂಗ್ ಟು ಗೆಟ್ ಎಸಿಟೇಟೆಡ್, ಆ ಥರದ್ದೆಲ್ಲ ಏನಿರಲಿಲ್ಲ. Place was neatly maintained, it was very clean, and the instructions were very much clean and specific of where you are reaching. So ಅದರಿಂದ it was very easy for us. ನೀವು ಮಕ್ಕಳು ಏನಾದ್ರು ಕರ್ಕೊಂಡು ಹೋಗ್ಬೇಕು ಒಂದು half a day picnic so that they'll enjoy ಅನ್ನೋದೇನಾದ್ರು ಇದ್ರೆ this place is a must visit. ನಮ್ಗೆ ಇದು 4 kilometers ಆಗುತ್ತೆ ಮನೆಯಿಂದ, so we just make sure that 3 hours ಹೋಗಿ ಬರೋಣ ಅಂದ್ಬಿಟ್ಟು ನಾವು ಪ್ಲಾನ್ ಮಾಡ್ಕೊಂಡ್ವಿ. ಬಟ್ ನಿಜವಾಗ್ಲೂ ಬೋಟಿಂಗ್ ಅಲ್ಲಿ ಎಲ್ಲ ಮಕ್ಕಳು ಫುಲ್ಲು ಎಕ್ಸೈಟ್ಮೆಂಟ್, ಕಿರ್ಚೋದು ಫಾರ್ ದ ಫಸ್ಟ್ ಟೈಮ್ ಅಲ್ವಾ ಅವ್ರಿಗೂ. ಸೊ ದೇ ಆರ್ ಎಂಜಾಯಿಂಗ್ ಅ ಲಾಟ್. ಸೊ ನೀವು ಯಾರಾದ್ರೂ ಪ್ಲಾನ್ ಮಾಡ್ತಿದ್ರೆ ಪ್ಲೀಸ್ ಕರ್ಕೊಂಡೋಗಿ. ಇಟ್ಸ್ ವೆರಿ ಅಫೋರ್ಡಬಲ್ ಅಂಡ್ ಇಟ್ಸ್ ವರ್ತ್ ಎವ್ರಿ ಪೆನಿ ದಟ್ ವಿ ಟೇಕ್. ಸೊ ಇಟ್ಸ್ ಅ ಬೆಸ್ಟ್ ಪ್ಲೇಸ್ ಟು ಹ್ಯಾಂಗ್ ಔಟ್ ಆನ್ ಸಂಡೇಸ್ ಅಂತಾನೆ ಹೇಳ್ತೀನಿ. ಬಟ್ ದ ಓನ್ಲಿ ಥಿಂಗ್ ಇಸ್ ಅರ್ಲಿ ಮಾರ್ನಿಂಗ್ ಈಸ್ ವೆರಿ 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 ಮಚ್ ಕಂಪಲ್ಸರಿ. ಅರ್ಲಿ ಮಾರ್ನಿಂಗ್ ಕರ್ಕೊಂಡೋದ್ರೆ ವಿದೌಟ್ ಕ್ಯಾಸ್ ಎಲ್ಲ ಮುಗಿಸ್ಕೊಂಡು ಯು ಕ್ಯಾನ್ ಬ್ರಿಂಗ್ ಬ್ಯಾಕ್ ದ ಕಿಡ್ಸ್. ಅದಾಗಿದ ತಕ್ಷಣ ನಾವು ಬಂದಿದ್ದು ಪ್ಲೇ ಏರಿಯಾಗೆ. ಯು ಹ್ಯಾವ್ ಲಾಟ್ ಆಫ್ ಗೇಮ್ಸ್, ಅಂದ್ರೆ ಸ್ವಿಂಗ್ ಅಂತೆ, ಸ್ಲೈಡ್ ಅಂತೆ, ಆಮೇಲೆ ಏನು ಸೀಸಾ ಅಂತೆ, ಆಮೇಲೆ ಈ ತರ ಕ್ಲೈಂಬಿಂಗ್ಸ್, ಆಮೇಲೆ ಸ್ಲೈಡ್ಸ್, ಈ ತರದ್ದೆಲ್ಲ ಇತ್ತು. ಇಟ್ ಇಸ್ ಕ್ವೈಟ್ ನೈಸ್. ಅವ್ರಿಗೆ ಅದೇ ಬೇಕಾಗಿರೋದಲ್ಲ, ಆಟ ಆಡೋದಕ್ಕೆ ಬೇಕು. ಸೊ ವಿ ಲೆಟ್ ದೆಮ್ ಫ್ರೀ, ಹೇಗ್ ಬೇಕೋ ಆಗ ಆಟ ಆಡ್ಕೊಳ್ಳಿ ಅಂತ ವಿ ಲೆಟ್ ದೆಮ್. ಬಟ್ ಒಬ್ರು ಸೂಪರ್ವಿಷನ್ ಇರ್ಬೇಕಾಗತ್ತೆ, ಯಾಕಂತಂದ್ರೆ ಫಾರ್ ದ ಫಸ್ಟ್ ಟೈಮ್ ಇಫ್ ದೇ ಆರ್ ಪ್ಲೇಯಿಂಗ್ ಇಟ್ಸ್ ಲಿಟಲ್ ಡಿಫಿಕಲ್ಟ್ ಫಾರ್ ದೆಮ್ ಟು ಹ್ಯಾಂಡಲ್ ಅಂತ ಅಷ್ಟೇ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಪಕ್ಕದಲ್ಲೇ ಇರೋ ಅಕ್ವೇರಿಯಂ ಬಂದ್ವಿ. ಅಕ್ವೇರಿಯಂ ಅಲ್ಲೂ ಎಂಟ್ರೆನ್ಸ್ ಫೀಸ್ ಇದೆ. ಅಕ್ವೇರಿಯಂ ಎಂಟ್ರೆನ್ಸ್ ಫೀಸ್ ಲಿಟಲ್ ಎಕ್ಸ್ಪೆನ್ಸಿವ್ ದ್ಯಾನ್ ದ ಕಬ್ಬನ್ ಪಾರ್ಕ್ ಏನ್ ಹೋಗಿದ್ವಿ ಅಲ್ಲಿಗಿಂತ ಇದೊಂಚೂರು ಎಕ್ಸ್ಪೆನ್ಸಿವ್ ಇತ್ತು. ಬಟ್ ಸ್ಟಿಲ್ ದ ವೆರೈಟಿ ಆಫ್ ಫಿಶಸ್ ಆರ್ ಮೋರ್ ಆಕ್ಚುಲಿ. ಮತ್ತೆ ತುಂಬಾ ಯು ಹ್ಯಾವ್ ಅ ಲಾಟ್ ಟು see in this aquarium. So we started first with the pond. Pond alli you have this one variety of fishes but huge in number. That's an excitement. Adagid takshana there is a kind of tunnel, fish tunnel ittu. Adon nodkondu we started towards the first floor of the aquarium. First floor alli you have a lot of different fishes. ಬಟ್ ನಾವು ತಶ್ಮಿತನ ಅಕ್ವೇರಿಯಂ ಮಾತ್ರ ವಿ ಹ್ಯಾಡ್ ಬಾಟ್ ಲಾಸ್ಟ್ ಟೈಮ್ ಅರೌಂಡ್ 1 month ago. ಸೊ ಇಲ್ಲಿಗೆ ಬಂದಿದ್ದ ಮಮ್ಮಿ ಸೇಮ್ ಪ್ಲೇಸ್ ಕರ್ಕೊಂಡ್ ಬಂದಿದ್ದೀರಾ, ಮತ್ತೆ ಐ ಆಮ್ ನಾಟ್ ದ್ಯಾಟ್ ಇಂಟ್ರೆಸ್ಟೆಡ್, ಐ ಆಲ್ರೆಡಿ ಸೀನ್ ಅಂತಂದಿಲ್ಲ. ಓಕೆ ಫೈನ್ ಆಯ್ತು ಅಂದ್ಬಿಟ್ಟು ನಾವು ಒಂದ್ ಹತ್ರ ಕುತ್ಕೊಂಡು ವಿ ಲೆಟರ್ ರೋಮ್ ಇನ್ ದ ಫಸ್ಟ್ ಫ್ಲೋರ್. ಶಿ ವಾಸ್ ಜಸ್ಟ್ ರೋಮಿಂಗ್, ವಾಚಿಂಗ್. ಬಟ್ ಡಿಫ್ರೆಂಟ್ ಕಲರ್ಸ್ ಮತ್ತೆ ಡಿಫ್ರೆಂಟ್ ಸೈಜಸ್ ಆಫ್ ಫಿಶ್ ಇರೋದ್ರಿಂದ they get excited. ಅದಾದ್ಮೇಲೆ ಇಟ್ ವಾಸ್ ಆಲ್ಮೋಸ್ಟ್ 2 o'clock. ಅಷ್ಟು ನೋಡೋಷ್ಟೆಲ್ಲ ಆಯ್ತು 10 to 2 ಆಗ್ಬಿಟ್ಟು. ಸೊ ಅಲ್ಲಿಂದ ವಿ ಕೇಮ್ ಟು ದಿಸ್ ಮಲ್ಲೇಶ್ವರಂ ಬಿರಿಯಾನಿ ಹೌಸ್, ಹೈದರಾಬಾದ್ ಬಿರಿಯಾನಿ ಹೌಸ್. ಲಂಚ್ ತಿಂದು ವಿಲ್ ಗೋ ಬ್ಯಾಕ್ ಹೋಮ್ ಅಂತ, ಯಾಕಂದ್ರೆ ಫುಲ್ ಟಯರ್ಡ್ ಆಗಿತ್ತಲ್ವ ಅದಕ್ಕೆ. ಸೊ ವಿ ಎಂಜಾಯ್ಡ್ ಅ ಡಿಲಿಷಿಯಸ್ ಬಿರಿಯಾನಿ, then came back home. For such kind of videos, please do subscribe to our channel.